ಶಾಸಕ ಕುತ್ತು ಮಂಜುನಾಥ್ ಅವರು ಒಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಕೇವಲ ಬಿಲ್ಡಪ್ಗೋಸ್ಕರ 4-5 ವಿಮಾನಗಳನ್ನ ಫ್ಲೈಟ್ಗಳನ್ನ ಹಾರಿಸಿದಿವೆ ಹೊರತು ಭಾರತ ಅವರಿಗೆ ಪಾಕಿಸ್ತಾನಕ್ಕೆ ಸರಿಯಾದಂಥ ಪಾಠವನ್ನೇ ಕಲಿಸಿಲ್ಲ. ನೋಡಿ, ಪಾಕಿಸ್ತಾನ ಅವ್ರಿಗೆ ಪಾಠ ಕಲಿಸ್ಬೇಕಾಗಿತ್ತು ಅಂದರೆ ಬೇರೆ ಸಮೇತ ಭಯೋತ್ಪಾದನೆಯಿಂದ ಅಲ್ಲಿ ಕಿತ್ತು ಬಿಸಾಕಬೇಕಾಗಿತ್ತು. ಹೌದಾ ಇಲ್ಲ? ನಮ್ಮದು ಯುದ್ಧ ಯಾವ ನಾಗರಿಕರ ಮೇಲಲ್ಲ, ಭಯೋತ್ಪಾದನೆ ವಿರುದ್ಧ ಇರೋದು. ಹೌದಾ? ಈಗ ನಾವು ದಿನಾ ಟಿ ವಿನಲ್ಲಿ ಅಥವಾ ಮಾಧ್ಯಮದಲ್ಲಿ ಇವ್ರ ಬ್ರೀಫಿಂಗ್ ಏನಿತ್ತು, ನಾವು ಮುಂಚೂಣಿನಲ್ಲಿದ್ದೀವಿ, ಅದು ಧ್ವಂಸ ಆಯಿತು, ಇದು ಧ್ವಂಸ ಆಯಿತು. ನಾವು ಭಯೋತ್ಪಾದನೆಯನ್ನು ನಾವು ಕಿತ್ತು ಬಿಸಾಕಬೇಕಾದಾಗ ವಿರಾಮ ಯಾಕೆ ಆಯಿತು ಅಂತ ಹೇಳಬೇಕಲ್ಲ. ಆಮೇಲೆ ಇಲ್ಲ ನೋಡಿ, ಸೇನೆ ಬಗ್ಗೆ ಬಂದಾಗ ಯಾರು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಅದೇ ಹೇಳ್ತಾ ಇರೋದು, ಏನಿದ್ರು ಕೂಡ ಅವ್ರು ಹೇಳಿ. ನಮ್ಮ ಹತ್ರ ಮಾಹಿತಿ ಇದೆಯಾ ಸರ್? ಸರ್ಕಾರ ಹತ್ರ ಮಾಹಿತಿ ಇದೆ. ಆ ಮಾಹಿತಿಯನ್ನು ಕೇಳೋದ್ರಲ್ಲಿ ತಪ್ಪೇನಿದೆ? ಆಮೇಲೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಇದಾದ್ಮೇಲೆ ಈ ಆಪರೇಷನ್ ಸಿಂಧೂರ್ ಆದಮೇಲೂ ಕೂಡ IMF ಇಂದ ಇವರಿಗೆ 16,000 ಕೋಟಿ ರೂಪಾಯಿ ಸಾಲ ಸಿಕ್ಕಿಲ್ವಾ? ಆ ಸಾಲದಿಂದ ಏನು ಮಾಡ್ತಾರೆ ಇವರು? ಭಯೋತ್ಪಾದನೆ ಬೆಳೆಸೋದು. ಅವ್ರೇನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಪಾಕಿಸ್ತಾನದವರು? ಇವನ್ ಫೇಲ್ ಟು ಬ್ಲಾಕ್ ಅ ಲೋನ್. ಆ ಲೋನನ್ನು ಕೂಡ ಬ್ಲಾಕ್ ಮಾಡೋಕ್ಕಾಗಿಲ್ಲ ನಮ್ಮ MEAದವರು, NSAದವರು, ಪ್ರಧಾನಮಂತ್ರಿಯವರು. ಸೊ ಏನೇನು ಆಗ್ತಾ ಇದೆ, ಹೇಗಾಗ್ತಾ ಇದೆ ಜನರಿಗೆ ತಿಳಿಸ್ಲಿ. ಇಟ್ ಈಸ್ ಅ ಮ್ಯಾಟರ್ ಆಫ್ ಬೋತ್ ಡಿಗ್ನಿಟಿ ಆಫ್ ದ ಕಂಟ್ರಿ ಅಲ್ವಾ? ಕೋಟಿ ಎಷ್ಟೋ ನೂರಾರು ಕೋಟಿ ಖರ್ಚು ಮಾಡಿ ವಿದೇಶಗಳ ಪ್ರವಾಸ ಎಲ್ಲ ಮಾಡಬಹುದು. ವಿಶ್ವಗುರು ಅಂತೆಲ್ಲ ಹೇಳಿದ್ರು. ಈಗ ಟ್ರಂಪ್ ಅವರು ಏನು ಸರ್, ಯಾವುದೇ ಒಂದು ಈಗ ಟ್ಯಾರಿಫ್ ಬಗ್ಗೆ ಹೇಳಿದ್ರು ಸರ್, 0% ಟ್ಯಾರಿಫ್ ಕೊಟ್ಬಿಟ್ಟಿದ್ದಾರೆ ನಮಗೆ ಅಂತ ಅವರೇ. ನೋಡಿ ಇವರೇ, ನಾನು ಹೇಳಿಲ್ವಾ, ಇವ್ರದೆಲ್ಲ ಹಿಂದೂ ಹೃದಯ ಸಾಮ್ರಾಟ್, ವಿಶ್ವಗುರು, ಇದೆಲ್ಲಾನು ಕೂಡ ಟೈಟಲ್ಗಳು ಇವರೇ ಕೊಟ್ಕೊಂಡಿರೋದು. ಈಗ ಪಾಕಿಸ್ತಾನ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ರನ್ನ ಬಂತ್ರ ಹೇಳಿ ಒಫಿಷಿಯಲಿ? ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನು ಪ್ರವಾಸ ಮಾಡಿದ್ರು. ಒಂದು ಏನಿಲ್ಲ ಅಂದರೂ ಒಂದು ಎಲ್ಲ 100 ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಅಪ್ಕೊಂಡ್ರು. ಒಬ್ರನ್ನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ರನ್ನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಏನಿದು ಜಾತ್ರೆ, ಹುಚ್ಚರ ಜಾತ್ರೆ ನಡೆದಿದೆ. ಬಾಯ್ಕಾಟ್ ಟರ್ಕಿ, ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು. ಈಗ ನಿನ್ನೆ ಅಮೆರಿಕಾದವರು ಟರ್ಕಿಗೆ 300 ಮಿಸೈಲ್ ಕೊಟ್ಟಿದ್ದಾರೆ. ಆದರೆ ಇವಾಗ ಬಾಯ್ಕಾಟ್ ಅಮೆರಿಕ ಆಗಬೇಕಲ್ಲ. ನೀವು ಮೇಕ್ ಇನ್ ಇಂಡಿಯಾ ಸ್ಟಾಪ್ ಮಾಡಿ ಅಂತ ಆ್ಯಪಲ್ ಅವರಿಗೆ ಇವರು ಸಲಹೆ ಕೊಟ್ಟಿದ್ದಾರೆ. ಬಾಯ್ಕಾಟ್ ಟ್ರಂಪ್ ಮಾಡ್ತಾರಾ? ಇವರು ಧೈರ್ಯ ಇದೆಯಾ? ಚೈನಾ ಅವರು ನಿಮ್ಮ ಏನು ಪಾಕಿಸ್ತಾನಿಗೆ ಬೆಂಬಲ ಕೊಡು, ಬಾಯ್ಕಾಟ್ ಚೈನಾ ಮಾಡ್ತೀರಾ? ಏನಂದ್ರು ನಿಮ್ಮ ಜೈಶಂಕರ್ ಅವರು, ಚೈನಾ ಜೊತೆ ಯಾಕ್ರಿ ಯುದ್ಧ ಮಾಡಲ್ಲ ಅಂತ ಕೇಳಿದಾಗ ಅವ್ರು ನಮ್ಗಿಂತ ದೊಡ್ಡವ್ರಿ, ನಾವು ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು. ನೆನಪಿದ್ಯಾ? ಒಫಿಷಿಯಲ್ ಸ್ಟೇಟ್ಮೆಂಟ್. ಇದು ಅವ್ರ ಸಾಮರ್ಥ್ಯ. ಸೊ ಇದೆಲ್ಲ ಟೈಟಲ್ಗಳು ಏನು ಕೊಡ್ತಾರೆ, ವಿಶ್ವಗುರು ಇರ್ಬೋದು, ಹಿಂದೂ ಹೃದಯ ಸಾಮ್ರಾಟ್ ಇರ್ಬೋದು, ಇದೆಲ್ಲನೂ ಅವರ ಒಂದು ಪದ್ಧತಿ. ಹೆಂಗೆ ವೀರ್ ಸಾವರ್ಕರಿಗೆ ವೀರ್ ಟೈಟಲ್ ಸಿಕ್ಕಿದೆ ಅಲ್ಲ, ಅವ್ರಿಗೆ ಇನ್ನೂ ಗೊತ್ತಿಲ್ಲ. ವೀರ್ ಸಾವರ್ಕರ್ಗೆ ವೀರ್ ಟೈಟಲ್ ಯಾರು ಕೊಟ್ಟಿದ್ದಂತ ಅವರಿಗೆ ಗೊತ್ತಿಲ್ಲ. ಹಂಗೆ ಇವರೇ ಸ್ವಯಂ ಘೋಷಿತ ವಿಶ್ವಗುರುಗಳು, ಸ್ವಯಂ ಘೋಷಿತ ಹಿಂದೂ ಹೃದಯ ಸಮ್ರಾಟ್ಗಳು, ಇದೆಲ್ಲ ಒಂದು 100 ಟೈಟಲ್ ಇದೆ ಅವರಿಗೆ. ವಿಕಾಸ್ ಪುರುಷು ಎಲ್ಲ ಇವರೇ ತಾನೇ ಕೊಟ್ಕೊಂಡಿರೋ. ಯಾರಾದ್ರೂ ಬೇರೆಯವ್ರು ಹೇಳಿರೋದು ಕೇಳಿದ್ದೀರಾ ನೀವು? ಯಾವಾಗಲೂ ಇದೇ ಹೇಳೋದಲ್ಲ ಇವರೇ. ಅವ್ರಿಗೇನು ಕೆಲಸ ಇದೆ BJP ಅವರಿಗೆ? ನಾವು ಕೇಳಿರೋ ಒಂದು ಪ್ರಶ್ನೆ, ಬಂಡತನದಿದೆಯಾ, ಅಥವಾ ಇಲ್ಲಾಜಿಕಲ್ ಇದೆಯಾ, ಅಥವಾ ದೇಶದ ವಿರುದ್ಧ ಇದೆಯಾ, ದೇಶದ ಪ್ರಜೆಗಳ ವಿರುದ್ಧ ಇದೆಯಾ? ಇವರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಆಸ್ಪತ್ರೆಗೆ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಹೇಳಿ? ಈಸ್ ಎನಿ ಆಫ್ ದ ಕ್ವೆಶ್ಚನ್ಸ್ ದಟ್ ವಿ ಹ್ಯಾವ್ ಪೋಸ್ಟ್ ಇಸ್ ಇಲ್ಲಾಜಿಕಲ್ ಅಂಡ್ ಅಗೇನ್ಸ್ಟ್ ದ ಕಂಟ್ರೀಸ್ ಇಂಟ್ರೆಸ್ಟ್? ಇವರೇನಂತಾರೆ, ಈಗ BJP ಅವರು ತಿರಂಗ ಯಾತ್ರೆ ಹೋಗಿದಾರಲ್ಲ, ದಯವಿಟ್ಟು ಆ ವೇದಿಕೆಗಳಿಂದ ಹೇಳಬೇಕು, ಯಾಕೆ ಟ್ರಂಪ್ ಅವರು ನಮ್ಮ ವಿದೇಶಿ ನೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾಕೆ ಅವರು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾಕೆ ಅವರು ಸೀಸ್ ಫೈರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಲಿ. ಅಲ್ಲನ ಉತ್ತರ ಕೊಡಲಿ. ಅಂದರೆ ಪಾರ್ಲಿಮೆಂಟನ್ನು ಕರೀರಿ. ಪಾರ್ಲಿಮೆಂಟ್ ಕರೆಯೋಕೆ ಇಷ್ಟ ಇಲ್ಲ ಅಂದರೆ ಒಂದು ಓಪನ್ ನ್ಯೂಟ್ರಲ್ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಲಿ. ಅದನ್ನು ಮಾಡೋಕ್ಕೆ ತಾಕತ್ತಿಲ್ಲ ಇವರಿಗೆ. ಮತ್ತು ನಾವೇನಾದರೂ ಕೇಳಿದ್ರೆ ಹುಚ್ಚ ಆಸ್ಪತ್ರೆಗೆ ಸೇರಬೇಕು, ಅದೇ ಅಟೆನ್ಷನ್ ಡೈವರ್ಷನ್. ಬರಲಿ, ಬೇಕಾದ್ರೆ ಒಂದು ಡಿಬೇಟಿಗೆ ಬರಲಿ. ನೋಡಿ ಇವರೇ, ರಾಹುಲ್ ಗಾಂಧಿ ಅವ್ರ ಮೇಲೆ 20-40 ಕೇಸ್ ಹಾಕವ್ರೆ ಆಗಲೇ. ಅವ್ರಿಗೆ ಏನು ಫರಕ್ ಬೀಳಲ್ಲ. ಮಾಡಲಿ. ಈಗ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ ಓಪನ್ ಆಗಿ, ರಾಹುಲ್ ಗಾಂಧಿ ಅವರು ಪಬ್ಲಿಕ್ ನಡುವೆ ಮಾಡಿದ್ರು. ಕಾರ್ಮಿಕರ ನಡುವೆ, ರೈತರ ನಡುವೆ, ಯುವಕರ ನಡುವೆ, ಮಹಿಳೆಯರ ನಡುವೆ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋದ್ರಲ್ಲ. 10-20 ಸಾವಿರ ಕಿಲೋಮೀಟ್ರು ಮಾಡೋಕ್ಕಾಗ್ತದ? BJP ಒಬ್ಬ ನಾಯಕ ಮಾಡಿಬಿಡ್ಲಿ ನೋಡೋಣ. ಕಾಶ್ಮೀರಿಂದ ಕನ್ಯಾಕುಮಾರಿ ನಡೆದ್ಬಿಡ್ಲಿ ನೋಡೋಣ. ಜನ ಕಲ್ಲೊಡಿತಾರೆ ಅವ್ರು ಮಾಡಿರೋದು ಕಳೆದ 10 ವರ್ಷದಿಂದ.